ನನ್ನ ಪ್ರಯಾಣ ಅಂತ 9 ಮತ್ತು 10ನೇ ತರಗತಿ. ಹೌದು, 9 ಮತ್ತು 10ನೇ ತರಗತಿ ಮಕ್ಕಳಿಗೆ. ಇದಕ್ಕೆ ನಮಗೆ ಏನಾದರೂ ಪ್ರತಿ ಶಾಲೆಯಿಂದ ನೋಡೆಲ್ ಶಿಕ್ಷಕರಂತ ಮಾಡಿದ್ದಾರೆ. ವಿಜ್ಞಾನ ಮತ್ತು ಇಂಗ್ಲೀಷ್ ಟೀಚರನ್ನು ತಗೊಂಡಿದ್ದಾರೆ ಸರ್. ಹಾಗಿರ್ಬೋದು ನಮ್ಮ ಶಾಲೆಯ 2 ಟೀಚರ್ ನೋಡೆಲ್ ಶಿಕ್ಷಕರಾಗಿ ಆಗ್ತಾರೆ. ಹೌದು, ಇದರಲ್ಲಿ ಹೆಜ್ಜೆ ಗುರುತು ಇದೆ. ಇದರಲ್ಲಿ ಪ್ರತಿಯೊಂದು ಚಟುವಟಿಕೆಯನ್ನು ಪೂರ್ಣಗೊಳಿಸಿದ ನಂತರ ಮೇಲಿನ ಹೆಜ್ಜೆ ಗುರುತುಗಳಿಗೆ ಬಣ್ಣ ಹಚ್ಚುವಂಥದ್ದು. ಈಗ ಚಟುವಟಿಕೆ 1 ಆಯಿತು, ಆದ ನಂತರ ಬಣ್ಣ ಹಚ್ಚುವುದು. ತಿಂಗಳಿಗೆ 2 ಚಟುವಟಿಕೆ ಮಾಡಲಿಕ್ಕೆ ಇರುತ್ತೆ ಸರ್. ಇದು ಮೈಲಿಗಲ್ಲಿ ಇದೆಯಲ್ಲ, ನನ್ನ ಪ್ರೇರಣೆಯಿಂದ ಸ್ಟಾರ್ಟ್ ಆಗುತ್ತೆ. ಇದು 1ರಿಂದ 8ರವರೆಗೆ 9ನೇ ತರಗತಿ ಮಕ್ಕಳಿಗೆ, ಪ್ಲಸ್ ರಿಪೀಟ್ ಆಗುತ್ತೆ 10ನೇ ತರಗತಿ ಮಕ್ಕಳಿಗೆ. ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ, ಯಾಕಂದರೆ ಅವರು ಫಸ್ಟ್ ಇದಾದ ಕಾರಣದಿಂದಾಗಿ ಅಲ್ಲಿಗೆ ಇರ್ತಾರೆ. ಇಲ್ಲಿ ನೋಡೆಲ್ ಶಿಕ್ಷಕರನ್ನು ಯಾಕೆ ಮಾಡಿದಾನಂದರೆ, ಇವಾಗ ನಾವು ವೃತ್ತಿ ಮಾರ್ಗದರ್ಶಕರಾಗಿ ತಿಂಗಳಿಗೆ ಒಂದು ಸಲ ಭೇಟಿ ಕೊಡ್ತೇವೆ ಸರ್. ಈಗ ಮಕ್ಕಳ ಸೈಕಾಲಜಿ ತುಂಬ ಹತ್ತಿರದಲ್ಲಿ ತಿಳ್ಕೊಂಡು ಟೀಚರ್ಸ್ ಆಗಿರ್ತಾರೆ. ಹಾಗೆ ಸಣ್ಣ ಏನಾದರೂ ಡೌಟ್ ಇದೆ ಮಕ್ಕಳು ನೇರ ಟೀಚರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಅದನ್ನು ಮಾಡಿರುವಂಥದ್ದು. ಇಲ್ಲಿ ಏನು ಚಟುವಟಿಕೆ ಕೊಟ್ಟಿದ್ದಾರೆ, ಈ ಚಟುವಟಿಕೆ ಪೂರಕವಾಗಿ 2 ಆಕ್ಟಿವಿಟಿ ಮಾಡಲಿಕ್ಕೆ ಇರ್ತಾರೆ. ನನ್ನ ಪ್ರೇರಣೆ ಇದೆ, ನನ್ನ ಪ್ರೇರಣೆ ಮತ್ತು ನನ್ನ ಬಗ್ಗೆ. ಆಗಸ್ಟ್ ತಿಂಗಳಲ್ಲಿ ಇದು 2 ಚಟುವಟಿಕೆ ಆಗಬೇಕು. ಮತ್ತು ಈ ರೀತಿ ಕೊಟ್ಟಿದ್ದಾರೆ ಸರ್. ಇದರಲ್ಲಿ ಏನಂದರೆ ವೃತ್ತಿ ಮಾರ್ಗದರ್ಶನಕ್ಕೆ ಸಂಬಂಧಪಟ್ಟಂತೆ ಮೋಟಿವೇಶನ್ ವಿಡಿಯೋ ಇದೆ. ಇದನ್ನು ಕೂಡ ಮಕ್ಕಳಿಗೆ ತೋರಿಸ್ಬೋದು ಸರ್. ಹೌದು, ನಾನು ಇದನ್ನು ಟೀಚರ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಸರ್. ಇಂಗ್ಲೀಷ್ ಟೀಚರ್ ಯಾರಿದ್ದಾರೆ ಸರ್? ಇಂಗ್ಲೀಷ್ ಟೀಚರ್ ಜ್ಯೋತ್ಸ್ನಾ ಮೇಡಮ್. ಹಾಂ ಸರ್. ಮತ್ತು ವಿಜ್ಞಾನ ಶರೀಫ್ ಸೈಯದ್. ಹಾಂ ಸರ್. ಅವರನ್ನು ನೋಡಲ್ ಶಿಕ್ಷಕರಾಗಿ ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಇದೇಂತ ಗೊತ್ತುಂಟು, ನಾವು ವೃತ್ತಿ ದಿಕ್ಸೂಚಿ ಅಂತ ನನ್ನ ಇಲ್ಲಿ ತರಗತಿ 10 ಇದೆ. 9 ಮತ್ತು 10ನೇ ತರಗತಿ ಕೊಟ್ಟಿದ್ದಾರೆ. ಇದರಲ್ಲಿ ನೋಡೆಲ್ ಶಿಕ್ಷಕರ ಅಂತ 2 ಮಾಡಿದ್ದಾರೆ. ಒಂದು ಇಂಗ್ಲೀಷ್ ಟೀಚರ್, ಒಂದು ಸೈನ್ಸ್ ಟೀಚರನ್ನು ಮಾಡಿರುವಂಥದ್ದು. ಇಲ್ಲಿ ಹೆಜ್ಜೆ ಗುರುತು ಅಂತ ಇದೆ. ಹೆಜ್ಜೆ ಗುರುತು ನಾವು ಎಷ್ಟು ಆ್ಯಕ್ಟಿವಿಟಿ ಮಾಡ್ತೀವಿ ಮೇಡಮ್, ಎಷ್ಟು ಆ್ಯಕ್ಟಿವಿಟಿ ಮಾಡ್ತೀವಿ. ಇದು ಫಸ್ಟ್ ಆ್ಯಕ್ಟಿವಿಟಿ. ಅಲ್ಲಿ ಅದಕ್ಕೆ ಪ್ರತಿಯೊಂದು ಚಟುವಟಿಕೆಯನ್ನು ಪೂರ್ಣಗೊಳಿಸಿದ ನಂತರ ಈ ಮೇಲಿನ ಹೆಜ್ಜೆ ಗುರುತಿಗೆ ಬಣ್ಣ ಹಚ್ಚುವಂಥದ್ದು. ಇದು ಮಕ್ಕಳು ಮಾಡ್ತಾರೆ. ಓಕೆ, 2ನೇ ಚಟುವಟಿಕೆ. ಓಕೆ, ಹಾಗಾದರೆ ಇಲ್ಲಿ ವಿದ್ಯಾರ್ಥಿಗಳು ಈ ಪುಸ್ತಕದಲ್ಲಿ ಎಲ್ಲ ಉತ್ತರವನ್ನು ಕಡ್ಡಾಯವಾಗಿ ಪೆನ್ಸಿಲ್ನಲ್ಲಿ ಬರೀಬೇಕು ಅಂತ ಹಾಕಿದ್ದಾರೆ ಸರ್. ಯಾಕೆಂದರೆ ಇವಾಗ 9th ಇದ್ದಂಥ ಸ್ಟೂಡೆಂಟ್ 10th ಬರುವಾಗ ಅವನ ಡ್ರೀಮ್ ಚೇಂಜ್ ಆಗ್ತದೆ. ಫಸ್ಟ್ ಅವ್ನು ನಾನು ಟೀಚರ್ ಆಗ್ತೀನಿ ಅಂತ ಹೇಳ್ತಾನೆ. ಅಂದರೆ ಅವನಿಗೆ 10th ಬರುವಾಗ ಡ್ರೀಮ್ ಚೇಂಜ್ ಆಗುತ್ತೆ, ನಾನೊಬ್ಬ ಅಡ್ವೊಕೇಟ್ ಆಗ್ತೀನಿ ಅಂತ ಹೇಳಿಕೊಂಡು ಅವನ ಡ್ರೀಮ್ ಸೆಟ್ ಮಾಡ್ಕೊಳ್ತೇನೆ. ಹೌದು, ಅಲಿಸಿ ಬರೆದ್ರೆ ಇದು ಮಕ್ಕಳ ಹತ್ರ ಇಲ್ಲ ಎಲ್ಲರೂ ಅದರಲ್ಲಿ ಇದರಲ್ಲಿ ಹಾಕಿದಾರಲ್ಲ. ಮತ್ತು ಇಲ್ಲಿ ಒಂದು ಡ್ರೀಮ್ ಇಲ್ಲಿ ಆಕ್ಟಿವಿಟಿ ಕೊಟ್ಟಿದ್ದಾರೆ. ಅದು ನೋಡಿ ಸರ್, ನನ್ನ ಪ್ರೇರಣೆ ಅಂತ. ನನ್ನ ಲಾಸ್ಟ್ ಪೇಜ್. ಈ ನನ್ನ ಪ್ರೇರಣೆ, ನನ್ನ ಬಗ್ಗೆ, ನನ್ನ ಕನಸುಗಳು. ಇದು 8ರಿಂದ 9 ಸಾರಿ 1ರಿಂದ 8 ಏನು ಬರುತ್ತೆ ನೋಡಿ, ಅದು 9ನೇ ತರಗತಿಗೆ ಆ್ಯಕ್ಟಿವಿಟಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನನ್ನ ಬಗ್ಗೆ, ನನ್ನ ಪ್ರೇರಣೆ ಅಂತ ಇಲ್ಲಿ ನೇರ ಬರುತ್ತೆ. ನನ್ನ ಕನಸುಗಳು ಅದು ರಿಪೀಟ್ ಆಗುತ್ತೆ ಇವಾಗ. ನನ್ನ ಕನಸುಗಳು ಇವರಿಗೆ 10ನೇ ತರಗತಿಯವರಲ್ಲ, 10ನೇ ತರಗತಿಯವ್ರನ್ನ ಇಲ್ಲಿ ರಿಪೀಟಿಂದ ಬರುತ್ತೆ. ಮತ್ತೆ ಹೆಜ್ಜೆ ಗುರುತು ಮುಂದೆ ಹೋಗುತ್ತೆ. 9ನೇ ಕ್ಲಾಸ್ ಮತ್ತೆ ಇಲ್ಲಿ ತುಂಬಿಸಲೇಬೇಕು. ಹೌದು, ಫಸ್ಟ್ 9th ಮಾಡಿರ್ತಾರೆ. 9th ಅವರು 10th ಬರುವಾಗ ನಾನು ಹೇಳಿದ್ನಲ್ಲ ಮೇಡಮ್, ಅವರು ಡ್ರೀಮನ್ನು ಚೇಂಜ್ ಮಾಡ್ಕೋತಾರೆ ಅಂತ ಇರುತ್ತಲ್ಲ. ಆನಂತರ ಇಲ್ಲಿ 9th 1ರಿಂದ 8 9ನೇ ತರಗತಿ ಮಕ್ಕಳಿಗೆ ಇದು ಆ್ಯಕ್ಟಿವಿಟಿ. ಇಲ್ಲಿಂದ ಕೆಲವೊಂದು ಚೇಂಜ್ ಆಗಿದೆ, ನಾನು ಹೇಳಿದ್ನಲ್ಲ. ಮತ್ತೆ ವಾಪಸ್ಸಿಂದ ತಗೊಂಡಿದ್ದಾರೆ. ಇದು ಕ್ಲಿಯರ್ ಆಯ್ತಲ್ಲ ಮೇಡಮ್? ಇದು ತಿಂಗಳಿಗೆ 2 ಚಟುವಟಿಕೆಯನ್ನು ಮಾಡಬೇಕು. ಇಲ್ಲಿಂದ ಮಾಡಬೇಕು. ಮೈ ಡ್ರೀಮ್ಸ್ ಬರಬೇಕು. ಒಟ್ಟು ಬುಕ್ಕಲ್ಲಿ ಇರುವಂಥ ಎಲ್ಲದು ಚಟುವಟಿಕೆ ಮುಗಿಸಿ. ಹಾಂ ಸರ್, ಹೌದು. ಇಲ್ಲಿ ಮಕ್ಕಳು ಬರೀತಾರೆ. ಸಿಂಪಲ್ ಪ್ರಶ್ನೆಗಳಿದೆ ಇದರಲ್ಲಿ. ಇಲ್ಲಿ ಯಾಕೆ ಟೀಚರ್ಸನ್ನು ಮೊದಲು ಆಗಿದ್ದಾರೆ ಅಂದರೆ, ಇವಾಗ ನಾವು ಪ್ರತಿ ಶಾಲೆಗೆ ಹೋಗುವಾಗ 1 ತಿಂಗಳಿಗೊಮ್ಮೆ ಭೇಟಿ ಕೊಡ್ತೀವಿ ಅಲ್ವಾ ಮೇಡಮ್? ಅಂದರೆ 27 ಸ್ಕೂಲ್ಗೆ ವಿಸಿಟ್ ಬರುವಾಗ ಲೇಟ್ ಆಗುತ್ತಲ್ಲ, ಅದಕ್ಕೋಸ್ಕರ ಇದನ್ನು ನಿಯರೆಸ್ಟ್ ಮಕ್ಕಳ ಸೈಕಾಲಜಿಯನ್ನು ತುಂಬ ಸ್ಟಡಿ ಮಾಡಿದವರು ನೀವು ಟೀಚರ್ಸ್ ಅಲ್ವಾ. ಹಾಗಾಗಿ ಮಕ್ಕಳಿಗೆ ಒಂದು ಡೌಟ್ ಇರುತ್ತೆ. ಇಲ್ಲಿ ಆ್ಯಕ್ಟಿವಿಟಿ ಮಾಡ್ತಾ ಹೋಗುವಾಗ ಕೆಲವೊಂದು ಡೌಟ್ ಇರುವಾಗ ಅವರು ಆ ಪ್ರಶ್ನೆಯನ್ನು ನೇರವಾಗಿ ನಿಮ್ಮ ಜೊತೆ ಕೇಳ್ಬೋದು. ಈಗ ನಮ್ಮ ಜೊತೆ ಬೇಕಾದ್ರೆ ವೆಯ್ಟ್ ಮಾಡಬೇಕು, ಅಷ್ಟೊತ್ತಿಗೆ ಮರೆತು ಹೋಗ್ಬೋದು. ಅವ್ರ ಡ್ರೀಮನ್ನು ಸುಮ್ಮನೆ ಇರಲಿ ಅಂತ ಹೇಳ್ಕೊಂಡು ಆ ಥರ ಮಾಡಿಸಿದ್ವಿ. ಅದೇ ಟೀಚರ್ ಹತ್ರ ಆದರೆ, ಟೀಚರ್ ನನಗೆ ಇದು
ಬೇಕಿರೋದು ಏನಿಲ್ಲ ಅಂತ ಕೇಳ್ತಾರೆ ನಿಮ್ಮ ಹತ್ರ. ಅದಕ್ಕೋಸ್ಕರ ನಿಮ್ಮನ್ನು ಇದು ವೃತ್ತಿ ಮಾರ್ಗದರ್ಶನದ ಮಾಡೆಲಾಗಿ ತಗೊಂಡಿರೋದು ಮೇಡಮ್. ಈಗ ನಾನೀಗ ಇದರ ಬಗ್ಗೆ ಅವರಿಗೆ ವಿವರಣೆ ಕೊಡಬೇಕು, ಅವರಾಗಿ ಅವರೇ ತುಂಬಿಸಿ ಇದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮಕ್ಕಳಿಗೆ ಹೌದು ಶಾಲೆಯಲ್ಲಿ easy ನಾನು ಉಂಟು. ಕಲಿಯಲು ಇಷ್ಟಪಡುತ್ತೀರಿ ಹೌದು ಅವರೇ ತುಂಬಿಸಬೇಕು. ನಾವೇನು ಹೇಳುವ ನೀವು ಜಸ್ಟ್ ಹೇಳಿಕೊಡ್ತಾರೆ. ಏನಾದ್ರು ಬೇಕಾದರೆ ಮಾತ್ರ ಮಾರ್ಗದರ್ಶನ ಕೊಟ್ಟರೆ ಹೌದು. ಅವರೇ ಫೀಲ್ ಮಾಡ್ತಾ ಇದ್ದಾರೆ. ನಮ್ಮ ಆಯ್ಕೆ ವೃತ್ತಿ ಕೇಳ್ಬೋದು, ನೀವು ಏನಾಗಬೇಕಂತ ಇದ್ದೀರಿ ಅದನ್ನು ಬರೆಯಿರಿ ಅಂತ ಅವರು ಬರೀತಾರೆ. ಹೌದು. ಮತ್ತು ಕಾಪಿ ಮಾಡಲಿಕ್ಕಿಲ್ಲ ಮಕ್ಕಳು, ಅದೇ ನಿಮಗೆ ಹೇಳಿ. ಯಾಕಂದರೆ ಅವನದ್ದೇ ಇಂಟ್ರೆಸ್ಟೇ ಬೇರೆ, ಈ ಸ್ಟೂಡೆಂಟ್ನ ಇಂಟ್ರೆಸ್ಟೇ ಬೇರೆ ಇರುವಾಗ ಅವನದ್ದು ಕಾಪಿ ಮಾಡಿದರೆ ಏನಾಗುತ್ತೆ, ನಾವು ಅದು ಮ್ಯಾಚ್ ಬರೋದಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ನೋಟೆಡಾಗಿ ಮಾಡಿಕೊಳ್ಬೇಕು. ಮತ್ತು ಎಲ್ಲ ಪ್ರಶ್ನೆಗಳು ಸಿಂಪಲ್ ಆಗಿದೆ. ಹೌದು, ಮಕ್ಕಳು ಅರ್ಥ ಆಗುವ ರೀತಿಯಲ್ಲಿ ಉಂಟು. ಏನಾದರೂ ಗೊತ್ತಾಗಲಿಲ್ಲ ಫೋನಲ್ಲಿ. ಹೌದು, ನನಗೆ ನಿಮ್ಮ ಇಬ್ಬರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕು, ಅದನ್ನು ಗ್ರೂಪ್ ಮಾಡ್ತೇನೆ. ಅದು ನಿಮಗೆ ಏನೇ ಇನ್ಫಾರ್ಮೇಷನ್ ಬಂದರೆ ಅದನ್ನು ಶೇರ್ ಮಾಡ್ತೇನೆ ಮೇಡಮ್. ಮತ್ತು ಇಲ್ಲಿ ಕ್ಯೂ ಆರ್ ಕೋಡ್ ಉಂಟಲ್ಲ ಸರ್, ಈ ಕ್ಯೂ ಆರ್ ಕೋಡಲ್ಲಿ ಮಕ್ಕಳಿಗೆ ವಿಡಿಯೋ ಪ್ರಾಜೆಕ್ಟ್ ಮೂಲಕ ಮೋಟಿವೇಶನ್ ಸ್ಟೋರಿ ಇದು. ಮಕ್ಕಳಿಗೆ ಇನ್ಸ್ಪೈರ್ ಆಗಲಿಕ್ಕೆ ವೃತ್ತಿ ಮಾರ್ಗದರ್ಶನದ ಬಗ್ಗೆ ಆಸಕ್ತಿ ಎಲ್ಲ ತೋರಿಸೋದಕ್ಕೋಸ್ಕರ ಅದವ್ರು ಇಂಡಿವಿಜುವಲ್ ಬಳಸ್ಕೋಬೋದಾ? ಅದನ್ನು ಮಾಡ್ತೀವಿ. ಮೊಬೈಲ್ ಬಳಸ್ತಾರಲ್ಲ, ಈಗ ಸದ್ಯಕ್ಕೆ ಎಷ್ಟು ಆಗಿದೆ? ಅಲ್ಲ, ಇದನ್ನು ಪೇರೆಂಟ್ಸ್ಗೆ ಈಗ ನಾವು ಪೇರೆಂಟ್ಸ್ ಮೀಟಿಂಗ್ ಎಲ್ಲ ಇದ್ದಾಗ ಇದನ್ನು ತೋರಿಸಿದ್ರೆ ಪೇರೆಂಟ್ಸ್ಗೆ ಅರ್ಥ ಆಗ್ತದೆ, ಅದನ್ನೇ ಕೊಡ್ತಾರೆ. ನೋಡಿ ಇದನ್ನು ಮಾಡುವಂತ. ಇದು ಇಂಡಿಯನ್ ಲಿಟ್ರಸಿ ಪ್ರಾಜೆಕ್ಟ್ ನೋಡಿದ್ದು ಇದರಲ್ಲಿ. ಹೌದು, ಇದನ್ನು ಬುಕ್ ವೆರಿಫಿಕೇಷನ್ಗೆ ನಮ್ಮ ಅಧಿಕಾರಿಗಳು ನೋಡ್ತಾರೆ, ಚೆಕ್ ಮಾಡ್ತಾರೆ. ಯಾವಾಗ ಕಂಪ್ಲೀಟ್ ಆಗಿರಬೇಕು, ಪೀರಿಯಡ್ ವೈಸ್? ಇವಾಗ 15 ತಾರೀಕು ಆಯ್ತಲ್ಲ ಸರ್, 15 ತಾರೀಕಿನ ಒಳಗೆ ಒಂದು ಆ್ಯಕ್ಟಿವಿಟಿ ಆಗಬೇಕಿತ್ತು. ಬಟ್ ಬುಕ್ ಬರುವಾಗ 2 ತಾರೀಕಲ್ಲ, ಮತ್ತು ಓರಿಯಂಟೇಷನ್ ಮಾಡೋದು ಕೂಡ ಸ್ವಲ್ಪ ವಿಳಂಬ ಆಯಿತು. ಹಾಗೆ ಒಂದಂತ ಹೇಳಿದ್ರೆ ಈಗ ಮೈ ಡ್ರೀಮ್ಸ್ ಮಾತ್ರ ಮಕ್ಕಳಿಗೆ ಈ ತಿಂಗಳಲ್ಲಿ 2 ಮಾಡಬೇಕು ಸರ್. ಟೆಂತಲ್ಲಿ ಕೂಡ ಹಳೆದೇ ರಿಪೀಟ್ ಆದರೆ ತೊಂದರೆ ಇಲ್ಲ. ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ಹೆಜ್ಜೆ ಗುರುತು ಉಂಟಲ್ಲ ಸರ್, ಹೌದು, ಹೆಜ್ಜೆ ಗುರುತು ಏನು ಕೊಟ್ಟಿದ್ದಾರೆ ಅದಕ್ಕೆ ಪೂರಕವಾದ ನನಗೆ ಇಲ್ಲಿದೆ. ನೀವು ಹೇಳಿದರೆ 10th ಇಲ್ಲಿ ಶುರು ಆಗುತ್ತೆ, ಹಾಂ 9 ಈಗ ಆದರೆ ಇಲ್ಲಿ ಆಕ್ಟಿವಿಟಿ ಇಲ್ಲಿಂದ ಶುರು ಆಗಿದೆ. ಹಾಗಾಗಿ ಇಲ್ಲಿಂದ ರಿಪೀಟ್, ಯಾಕಂದರೆ ಇದು ಫಸ್ಟ್ ಲಾಂಚ್ ಆಗಿರೋದಲ್ಲ ಇವಾಗ ಮಕ್ಕಳಿಗೋಸ್ಕರ ಅಂತ ಹೇಳ್ಕೊಂಡು ಅದನ್ನು ಅಲ್ಲಿಂದ ಕೊಟ್ಟಿದ್ದಾರೆ. ಹೌದು 8ಕ್ಕೆ ಹೌದು ಅಲ್ಲ ಬುಕ್ಕು ಅಷ್ಟೇ ನೋಡಿ. 9 ಮತ್ತು 10ನೇ ತರಗತಿಯ ಬುಕ್ಕನ್ನು ನೋಡಿದರೆ ಅಲ್ಲಿ ಕರೆಕ್ಟ್ ಗೊತ್ತಾಗುತ್ತೆ ಸರ್. ಹೌದು. ಓಕೆ ಸರ್, ಥ್ಯಾಂಕ್ ಯು. ಏನಾದರೂ ಓಕೆ, ಥ್ಯಾಂಕ್ ಯು.